ಹೋಗ್ಯಾವ ನಾ ಹೋಗ್ಲಾ ನೀನು ನಿಂದೇನ್ ಕೆಲಸ ಐತೇನಿಲ್ಲ ನೀನ್ ನಾವು ಹೊರ ನೀನ್ ನಾವು ಚಲ್ತಾರ ಅದೇ ಮಾತಾಡ ಈಗ ಬೆಂಕಿ ಹತ್ತು ಕೆಲಸ ಯಾಶಿನ್ ಮಲ್ಲಕ ಸಿಗರೇಟ್ ಕೊಟ್ಟಿಪ್ಪ ಶಿವ ಕಾಕ ಆಚ ಕಡ್ಡಿ ಕೊಟ್ಟಿ ಇಲ್ಲಪ್ಪ ಶಿವ ಕಿಚನಿಗೆ ಕಡದಿ ಕಡದ ನೋಡೇ ಇಲ್ಲನ ಇನ್ನು ಬೆಂಕಿ ಹಚ್ಚಬೇಕು ಬೆಂಕಿ ಧಗ 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 ಅಂತ ಉರಿಬೇಕು ಅಂದ ಕಳೆ ಆ ಸೌಕಾರ ನನಗ ಕೆಲಸ ಇಟ್ಕೋತಾನ ಇಲ್ಲಪ್ಪ ಅಂತಂದ್ರ ಅವ ಇಟ್ಕೊಳ್ಳಂಗೆ ಇಲ್ಲ ನಮಗೂ ಇತ್ತಿತ್ಲ ಕಣ್ಣು ಹೊಂಟವ್ರಪ್ಪ ಯಾಕ ವಯಸ್ಸಾಗತ್ತಲ್ರಿ ಮಗಳು ದೊಡ್ಡದಾಗ್ಯದ ಅದು ಚಿಂತ್ಯಾಗ ಬೆಂಕಿ ಹಚ್ಚದ್ ಬಿಡಲ್ಲ ಬೆಂಕಿ ಹತ್ತಬೇಕು ಬೆಂಕಿ ಹತ್ತಕ ಉರಿಬೇಕು ಸೀತಾ ಏ ಸೀತಾ ಬೇಗ ಹೊರಗೆ ಬಾರೆ ಏನ್ರಿ ಕೂಗಿದ್ರಾ ಸೀತಾ ಯಾವತ್ತೂ ನೋಡಿದರೂ ಮನೆಯಲ್ಲಿ ಪೂಜೆ ಪುರಸ್ಕಾರಗಳಲ್ಲೇ ಕಾಲ ಕಳೆಯುತ್ತೆಯಲ್ಲಿ ಸೀತಾ ಲಕ್ಷ್ಮಣ ಬಂದ ನಂತರ ಸ್ವಲ್ಪ ಅವನಿಗೆ ಹೊಲದ ಕಡೆ ಬರಲು ಹೇಳು ನಾನು ಪೇಟೆಗೆ ಹೋಗಿ ಸೂರ್ಯಪಾನಗಳನ್ನು ಮಾರಿಕೊಂಡು ಬರುತ್ತೇನೆ ಏನಪ್ಪಾ ತಮ್ಮ ರಾಮಣ್ಣ ಚೆನ್ನಾಗಿದ್ದೇನು ನೋಡ್ರಿ ನಿಮ್ಮ ದಯದಿಂದ ನಾವು ಆರಾಮಾಗಿದ್ದೇವೆ ಆತು ನಿನಗೆ ನಮ್ಮ ಸಾಹುಕಾರರು ಕರ್ಕೊಂಬರಕ್ಕೆ ಹೇಳ್ಯಾರ ಯಾಕಪ್ಪ ಅಂತಂದ್ರೆ ನಿಮ್ಮ ತಂದೆ ಸಾಲ ಒಯ್ದದು ಇನ್ನ ಅಷ್ಟೇ ಉಳ್ದದ ಹೇಳಿ ಬಾ ಅಂದ್ರೆ ತಮ್ಮ ಅದಕ್ಕೆ ಹೇಳಕ್ ಬಂದಿದ್ದೆ ಯಾಕ್ರಿ ಗುಮಾಸ್ತರು ಆ ಸಾಹುಕಾರರು ನಮ್ಮ ಹತ್ತಿರ ಅಂಥದ್ದೇನು ಕೆಲಸ ಐತಿ ಅದು ನಮ್ಮ ತಂದೆ ಮಾಡಿದ ಸಾಲ ಇನ್ನೂ ಐತಿ ಅಂತ ಹೇಳ್ತೀರಲ್ಲ ಅಲ್ರಿ ಗುಮಾಸ್ತ್ರ ನಾವು ಹೊಲದಲ್ಲಿ ದುಡಿದು ಪ್ರತಿ ವರ್ಷ ಬರುವ ಕಾಳುಗಳನ್ನು ಮಾರಿ ನಿಮ್ಮ ಶ್ರೀಮಂತರ ಸಾಲ ಮುಟ್ಟಿಸಿವಿ ನಾವು ಮುಟ್ಟಿಸಿದ ಕಾಗದ ಹರಿದು ಹಾಕಿವಿ ಅಂತ ನೀವೇ ಒಂದು ಸಲ ನಮ್ಮ ಮುಂದೆ ಅಂದಿದ್ದೀರಿ ಈಗ ನೋಡಿದ್ರೆ ಇನ್ನೂ ಸಾಲ ಐತಿ ಅಂದ್ರ ಎಲ್ಲಿಂದ ಕೊಡ್ಬೇಕ್ರಿ ಗುಮಾಸ್ತ್ರ ನೋಡಪ್ಪ ತಮ್ಮ ಅದೆಲ್ಲ ಉತ್ಸಾಹ ನನಗೆ ಏನೂ ಗೊತ್ತಿಲ್ಲ ಫಕ್ತ ಹೋಗಿ ಹೇಳಿ ಬಾ ಅಂದಾರ ಹೇಳಿ ಬರಕ್ ಬಂದೀನಿ ಬಿಡುದು ನಿನ್ ಕೊಟ್ಟು ವಿಷಯ ಪಾತಮ್ಮ ನೋಡು ನೀನೇನು ವಿಚಾರ ಮಾಡಬೇಡ ನಾನು ಬಂದು ಸಾಹುಕಾರಿಗೆ ಭೇಟಿ ಆಗ್ತೀನಿ ಆತಲ್ಲೋ ಆತು ನಾ ಬಂದು ಕೆಲಸ ಮುಗಿತು ಇನ್ನು ಬಾ ತಮ್ಮ ನಮ್ಮ ಮುಂದೆ ಹೋಗ್ತಾನೆ ಹಿಂದೆ ಬಾ ಏನ್ರಿ ಈ ಗುಮಾಸ್ತ ಏನೂ ಹೇಳಿ ಹೋದ್ನಲ್ಲ ಸೀತಾ ನಮ್ಮ ತಂದೆ ಮಾಡಿದ ಸಾಲ ನಾವು ಚಿಕ್ಕವರಿದ್ದ